ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಹಬ್ಬದ ದಿನ ಅಂದರೆ ಮಂಗಳವಾರದ ವ್ಲಾಗು. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಈ ಸಂಕ್ರಾಂತಿ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಿರಲಿ. ನಾನು ನಮ್ಮನೆ ಸಂಕ್ರಾಂತಿ ಹಬ್ಬದ ದಿನ ಈ ಥರ ರಂಗೋಲಿ ಹಾಕಿದ್ದೆ. ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಹಾಗೆ ಎಳ್ಬೀರು ಮತ್ತು ಹಣ್ಣು ಕಾಯಿ ಎಲ್ಲ ಕೆಚ್ಚಿ ಪೂಜೆ ಮಾಡಿದೆ. ಬೆಳಗ್ಗೆನೇ ಆದಿದ್ದರಿಂದ ನಾನು ಸ್ವಲ್ಪ ಧನುರ್ಮಾಸ ಮಾಡ್ತಿದ್ದೆ ಅಂತ ಹೇಳಿದೆ ಅಲ್ವಾ ಒಂದು ವ್ಲಾಗಲ್ಲಿ. ಅದೇ ರೀತಿ ಇವತ್ತು ಲಾಸ್ಟ್ ಡೇ ಆದಿದ್ದರಿಂದ ಅಲ್ಲಿಗೂ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕಾಗಿತ್ತು. ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಯಾಕೆ ಡೈಲಿ ವ್ಲಾಗ್ ಹಾಕ್ತಿಲ್ಲ ಅಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಅಲ್ವಾ. ಅಲ್ಲಿ ಬೆಳಗ್ಗೆನೇ ಪೂಜೆ ಮಾಡ್ಕೊಬಂದು ಮತ್ತೆ ಮನೇಲಿ ಕೆಲಸ ಮಾಡಿ ಡೈಲಿ ವ್ಲಾಗ್ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಪಾಪುನೂ ಇದ್ದಾನೆ ಅಲ್ವಾ, ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಫುಲ್ ಕಂಪ್ಲೀಟ್ ಆದಮೇಲೆ ಡೈಲಿ ವ್ಲಾಗ್ ಹಾಕೋಣ ಅಂತ ಸುಮ್ಮನೆ ಆದೆ. ಅಲ್ಲಿಂದ ಬಂದು ಬಿಸಿನೀರು ಕುಡಿದು ಹಾಗೆ ನನ್ನ ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟು ಪೊಂಗಲ್ಗೆ ರೆಡಿ ಮಾಡ್ತಿದ್ದೆ. ಈ ಹಬ್ಬದಲ್ಲಿ ಪೊಂಗಲ್ಲೇ ಅಲ್ವಾ ಫೇವ್ರೇಟು. ಎಲ್ರಿಗೂ ಪೊಂಗಲ್ ಮಾಡೇ ಮಾಡ್ತಾರೆ ಎಲ್ಲರ ಮನೆಯೂ. ಹಾಗೆ ನಮ್ಮ ಮನೇಲೂ ಕೂಡ ಪೊಂಗಲ್ ಮಾಡಿದ್ದೆ. ಪೊಂಗಲ್ ಏನು ಜಾಸ್ತಿ ಮಾಡಿರಲಿಲ್ಲ, ಕಡಿಮೆನೇ ಮಾಡಿದೆ. ಅಂದರೆ ಮೆಜರ್ಮೆಂಟ್ ತೋರ್ಸೋಕ್ಕಾಗಲಿಲ್ಲ. ವಿಡಿಯೋ ಆನ್ ಆಗಿದೆ ಅಂತ ಹೇಳಿ ಹಾಗೆ ಕುಕ್ಕರ್ ಇಟ್ಟು ಕೂಗಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಆಲ್ಮೋಸ್ಟು. ಇವಾಗ ಪೊಂಗಲ್ಗೆ ಒಗ್ಗರಣೆ ಮಾಡ್ತಿರೋದು ಮಾತ್ರ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸೇಮ್ ಟು ಸೇಮ್ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅದೇ ರೀತಿ ಪೊಂಗಲ್ ಮಾಡ್ತಿದ್ದೀನಿ. ಯಾವುದೇ ರೀತಿ ಡಿಫ್ರೆಂಟಾಗಿ ಏನು ಮಾಡ್ತಾಯಿಲ್ಲ ಪೊಂಗಲ್ನ. ಇವಾಗ ಹಾಲು ಒಂದು ಒಲೆ ಮೇಲೆ ಕಾಯಿಸಿ ರಾತ್ರಿನೇ ಎತ್ತಿಟ್ಟಿದ್ದೆ. ಅದ್ರದ್ದು ಕೆನೆ ಎಲ್ಲ ತೆಗ್ದು ಒಂದು ಸ್ವಲ್ಪ ಹಾಲು ಖೀರು ಮಾಡ್ಕೊಳ್ಳೋಣ, ಸ್ವೀಟ್ ಇರಲಿ ಏನಾದರೂ ಒಂದು ಅಂತ ಸ್ವೀಟ್ ಮಾಡ್ತಾಯಿದ್ದೀನಿ. ಹಾಲು ಒಂದು ಮಿಸ್ಟೇಕ್ ಮಾಡಿದೆ. ಫುಲ್ಲು ಯಾವ ಥರ ಆಗೋಯಿತು ಅಂದರೆ ಸ್ಟವ್ ಕ್ಲೀನ್ ಮಾಡೋದೇ ½ ಆನ್ ಅವರ್ ಆಯಿತು. ಆ ಥರ ಮಾಡ್ಕೊಂಬಿಟ್ಟೆ ಅರ್ಜೆಂಟಲ್ಲಿ. ಅಂದರೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತಲ್ವ, ಹಬ್ಬ ಅಲ್ವಾ. ಹಾಗಾಗಿ ಬೇಗ ಅಂತ ಅರ್ಜೆಂಟಲ್ಲಿ ಯಾವುದೂ ಕೆಲಸ ಮಾಡಬಾರ್ದು ಅಂದ್ಕೊತೀನಿ. ಅರ್ಜೆಂಟಲ್ಲಿ ಇದೇ ಥರ ಎಷ್ಟೋ ಸರಿ ಆಗಿಬಿಟ್ಟಿದೆ ನನಗೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಗೆ ಸಾವಿಗೆನ ಹುರ್ಕೊತಿದ್ದೀನಿ. ಅದನ್ನು ಡೈರೆಕ್ಟ್ ಹಾಗೆ ಹಾಕಿಬಿಟ್ಟೆ ಹಾಲೊಳಗಡೆ. ಫುಲ್ ಹಾಲೆಲ್ಲ ಉಕ್ಕಿ ಸ್ಟವ್ವಿಗೆಲ್ಲ ಆಗಿಬಿಡ್ತು. ಈ ಥರ ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹೀಗೆ ಮಾಡಿಕೊಂಡು ಅರ್ಧ ಗಂಟೆ ಅದೇ ಕೆಲಸ ಆಗೋಯ್ತು. ಬೇಗ ಮಾಡೋಣ ಕ್ವಿಕ್ಕಾಗಿ ಆಗಲಿ ಅಂತ ಆ ಥರ ಮಾಡಿದೆ. ಅದು ಕ್ವಿಕ್ಕಾಗಿ ಹೋಗಿ ಕೆಲಸ ಜಾಸ್ತಿ ಆಯಿತು. ಹಾಲ್ಕೆ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇವಾಗ ಮೊಸರನ್ನಕ್ಕೆ ರೈಸು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗ್ಯಾಸ್ ಮೇಲೆ. ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮೊಸರನ್ನ ಎಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ.
ಒಂದು ಸ್ವಲ್ಪ ಹಬ್ಬ ಅಂದರೆ ವೆರೈಟಿ ಇದ್ದರೆ ಚೆನ್ನ ಅಲ್ವಾ, ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತೀನಿ. ಹಬ್ಬದಲ್ಲಿ ಒಂದೆರಡು ಡಿಶ್ ಜಾಸ್ತಿನೇ ಮಾಡ್ಕೊತೀನಿ. ಇಷ್ಟಪಟ್ಟು ತಿನ್ನೋರಿಗೆ ಮಾಡಲಿಕ್ಕೆ ಖುಷಿಯಾಗುತ್ತೆ. ಆದರೆ ಏನು ಮಾಡೋದು, ಮಧ್ಯಾಹ್ನನೂ ಕೂಡ ಅದನ್ನೇ ತಿಂದ್ವಿ. ಯಾಕಂದರೆ ಹಸ್ಬೆಂಡ್ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಅಲ್ಲೇ ತಿಂದ್ಬಿಟ್ರು ಅವರು. ನಾನು ಪ್ರಸಾದ ಖಾರ ಇತ್ತು ಅನ್ನೋದಕ್ಕೆ ನಾನು ತಿನ್ನಕ್ಕೆ ಹೋಗಲಿಲ್ಲ, ಸ್ವಲ್ಪ ತಿಂದೆ ಅಷ್ಟೇ. ಮನೇಲಿ ಬಂದು ತಿನ್ನೋಣ ಅಂತ. ನನಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಇರೋದ್ರಿಂದ ಜಾಸ್ತಿ ಖಾರ ಆ ಥರ ಎಲ್ಲ ತಿನ್ನೋಕ್ಕಾಗಲ್ಲ, ತಕ್ಷಣ ರಿಯಾಕ್ಟ್ ಆಗುತ್ತೆ, ಹೊಟ್ಟೆ ನೋವು ಆಗಿಬಿಡುತ್ತೆ. ಅದರಿಂದ ನಾನು ತಿಂದಿಲ್ಲ, ಅವ್ರು ತಿಂದರು. ಹಾಗೆ ಪಾಪನೂ ತಿಂದ. ಮಧ್ಯಾಹ್ನನೂ ಕೂಡ ಬೆಳಗ್ಗೆ ಟಿಫನ್ನೇ ತಿಂದಿದ್ದಾಯಿತು. ಮಾಮೂಲಿ ಮೊಸರನ್ನಕ್ಕೆ ಎಲ್ಲರೂ ಯಾವ ಥರ ಹಾಕ್ತಾರೆ ಅದೇ ರೀತಿ, ಯಾವುದೇ ರೀತಿ ಡಿಫ್ರೆಂಟಾಗಿ ಏನು ಮಾಡಿಲ್ಲ. ಇದನ್ನು ಬೇಕಿದ್ದರೆ ನೈವೇದ್ಯಕ್ಕೆ ಕೂಡ ಇಡ್ಬೋದು, ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅಲ್ವಾ ಮೊಸರನ್ನಕ್ಕೆ, ಹಾಗಾಗಿ ನೈವೇದ್ಯಕ್ಕೆ ಬೇಕಾದರೂ ಇಟ್ಕೊಬಹುದು. ಇವಾಗ ಮೊಸರನ್ನ ಆಯಿತು, ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಹಾಲು ಖೀರು ಹಾಗೆ ಪೊಂಗಲ್ಲು ಮೊಸರನ್ನ ತುಂಬ ಚೆನ್ನಾಗಿ ಬಂದಿತ್ತು. ಪೊಂಗಲ್ಲು ಅಷ್ಟೇ ಎಲ್ಲ ಚೆನ್ನಾಗೇ ಇತ್ತು. ಪೊಂಗಲ್ಲು ಮೊಸರನ್ನ ಹಾಲು ಖೀರಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡು ಮಧ್ಯಾಹ್ನ ಇದನ್ನೇ ತೊಗೊಂಡೋದ್ರು, ಹಾಲು ಖೀರು ಮೊಸರನ್ನ ಹಾಗೆ ಪೊಂಗಲ್ಲು ಮೂರನ್ನೂ ಕೊಟ್ಟು ಕಳಿಸಿದ್ದೆ. ತುಂಬ ಇಷ್ಟಪಟ್ಟು ತಿಂದ್ರಂತೆ. ಅವ್ರು ತಿಂದಿಲ್ಲ, ಹೊರಗಡೆ ಅಂದರೆ ಫ್ರೆಂಡ್ಸ್ ಇರ್ತಾರಲ್ಲ ಅವರು ಬಾಕ್ಸ್ ತೊಗೊಬಂದಿರಲಿಲ್ಲ ಅಂತೆ, ಅವರು ಶೇರ್ ಮಾಡ್ಕೊಂಡು ತಿಂದ್ರಂತೆ. ಎಲ್ಲರೂ ಇಷ್ಟಪಟ್ರಂತೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ. ಒಂಥರ ಖುಷಿ ಆಯಿತು. ಹಬ್ಬ ದಿನ ಯಾರಿಗೊಬ್ರಿಗೆ ನಮ್ಮ ಅಡುಗೆ ಇಷ್ಟ ಆಗುತ್ತಲ್ವ ಅನ್ನೋದು ಒಂದು ಖುಷಿ ವಿಚಾರ ಅನ್ಕೊತೀನಿ ನನಗೆ ಮಾತ್ರ. ದೇವಸ್ಥಾನಕ್ಕೆ ಹೋದಾಗ ಪಾಪು ಸುಮ್ಮನೆ ಇರ್ತಾ ಇರಲಿಲ್ಲ. ಬೈಕಲ್ಲಿ ನನ್ನ ಫ್ರೆಂಡ್ ಕೂತ್ಕೊತೀನಿ ಅಂತ ಹಠ ಮಾಡ್ತಿದ್ದ, ಆದ್ರೂ ಬಿಡಲಿಲ್ಲ. ನನ್ನ ಪಕ್ಕನೇ ಕೂರಿಸ್ಕೊಂಡೆ. ಇವಾಗೆಲ್ಲ ಅವರೇ ಗಾಡಿ ಮೂವ್ ಮಾಡಿಬಿಡ್ತಾರೆ. ಏನಾದರೂ ಸಡನ್ನಾಗಿ ನಿಲ್ಲಿಸಿದಾಗ ಆ ಕಡೆ ಈ ಕಡೆ ನೋಡೋಷ್ಟೊತ್ತಿಗೆ ಗಾಡಿ ಮೂವ್ ಮಾಡಿಬಿಡ್ತಾರೆ. ಒಂದು 2-3 ಸರಿ ಹಂಗೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಭಯದಿಂದ ನನ್ನ ಪಕ್ಕನೇ ಕೂರಿಸ್ಕೊಂಡೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ, ಬನಶಂಕರಿ ದೇವಸ್ಥಾನಕ್ಕೆ. ತುಂಬ ರಶ್ಶು. ನಾವು ಸ್ಪೆಷಲ್ ಎಂಟ್ರಿಗೆ ಹೋದ್ವಿ. ರಶ್ಶು, ಅವರಿಗೆ ಅಷ್ಟೊತ್ತಿಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಸ್ಪೆಷಲ್ ದರ್ಶನದಲ್ಲೂ ಕೂಡ ರಶ್ಶೇ ಇತ್ತು. ಕ್ಯೂ ಎಲ್ಲ ಏನಾದರೂ ಬಂದಿದ್ದರೆ ನಾವು ಸಂಜೆ ಆದ್ರೂ ಬರೋಕ್ಕಾಗ್ತಿರ್ಲಿಲ್ಲ ಮನೆಗೆ, ಅಷ್ಟು ರಶ್ ಇತ್ತು. ತುಂಬ ಚೆನ್ನಾಗಿತ್ತು. ಆದರೆ ಫೋಟೋ ತೊಗೊಳಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಭಯದಿಂದನೇ ಮಾಡಿಕೊಂಡೆ. ಯಾಕಂದರೆ ಅಲ್ಲಿ ಅರ್ಚಕರು ಹಾಗೆ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರಲ್ಲ, ಅವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಅನ್ನೋ ಫೀಲ್ ಆಗ್ತಾಯಿತ್ತು ನನಗಂತೂ. ನಾನು ಸ್ವಲ್ಪ ಹಾಗೇ ಸೈಡಲ್ಲಿ ಮಾಡಿಕೊಂಡೆ, ಯಾರಾದರೂ ನೋಡಿದ್ರೆ ಬೈತಾರೆ ಅನ್ನೋದಕ್ಕೋಸ್ಕರ. ನನಗಂತೂ ತುಂಬ ಇಷ್ಟ. ಫಸ್ಟ್ ಟೈಮ್ ಹೋಗಿದ್ದಕ್ಕೆ ತುಂಬ ಇಷ್ಟ ಆಯಿತು ಬನಶಂಕರಿ ಅಮ್ಮ ದೇವಸ್ಥಾನ. ಇನ್ನೊಂದು ಸರಿ ಹೋಗಬೇಕು ಅಂತ ಹೇಳಿದ್ದೀನಿ ಹಸ್ಬೆಂಡ್ಗೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಸರಿ ಹೋದರೆ ನೀಟಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ.
ಬಿಡಲ್ಲ ಅಂದ್ಕೊತೀನಿ. ಫೋನ್ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಅವರು. ಕೊಟ್ಬಿಡಿ ಫೋನ್ನ, ಯಾಕೆ ವಿಡಿಯೋ ಮಾಡ್ಕೊತೀರಾ, ಹಾಗೆಲ್ಲ ಜೋರು ಮಾಡ್ತಾರೆ. ಅದಕ್ಕೆ ಭಯ ಆಗಿ ನಾನೇನು ಮಾಡ್ಕೊಳ್ಳಿಲ್ಲ. ಚೆನ್ನಾಗಿದೆ ದೇವಸ್ಥಾನ ಅಂತೂ, ಫುಲ್ಲು ದೊಡ್ಡದು. ಯಾರೆಲ್ಲ ನಿಯರ್ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಅಲ್ಲಿ ಒಂದು ಹೋಮ ಮಾಡ್ತಾಯಿದ್ರು. ಏನು ಹೋಮ ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ನವಗ್ರಹ ಹೋಮ ಅಂದ್ಕೊತೀನಿ, ಮೇ ಬಿ ಹೋಮ ಮಾಡ್ತಾಯಿದ್ರು. ಅಲ್ಲಿಗೂ ಹೋದ್ವಿ. ನಿನ್ನೆ ಹುಣ್ಣಿಮೆ ಇದ್ದಿದ್ದರಿಂದ, ಬನಶಂಕರಿ ಅಮ್ಮ ಹುಣ್ಣಿಮೆ ಅನಿಸುತ್ತೆ ಮೇ ಬಿ, ಹುಣ್ಣಿಮೆ ಇದ್ದಿದ್ದರಿಂದ ಅಲ್ಲಿ ಪೂಜೆ ವ್ರತ ಎಲ್ಲ ಎಳೆದಿದ್ರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ತುಂಬ ಚೆನ್ನಾಗಿದೆ. ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಯಾವ ರೀತಿ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಬಾಯ್ ಆಲ್. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್.